ನಮಸ್ಕಾರ. ಕಥಾಪೆಟ್ಟಿಗೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಮಾತಾಡೋ ವಿಷಯ ನಂಬಿಕೆ. ನಂಬಿಕೆ ಅನ್ನೋದು ಒಂಥರ ಕನ್ನಡಿ ಇದ್ದ ಹಾಗೆ. ಒಮ್ಮೆ ಬಿರುಕು ಬಿಟ್ರೆ ಆ ಬಿರುಕು ಕಣ್ಮರೆಯಾಗಲ್ಲ. ಎಷ್ಟೇ ಅಂಟಿಸಿದ್ರೂ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣಲ್ಲ. ಇದನ್ನೇ ಪಂಚತಂತ್ರ ಈ ಹರಿದತ್ತ ಅನ್ನೋ ರೈತನ ಕಥೆಯ ಮೂಲಕ ನಿಮಗೆ ವಿವರಿಸುತ್ತೆ. ವರ್ತಮಾನ ಅನ್ನೋ ಊರಲ್ಲಿ ಹರಿದತ್ತ ಅನ್ನೋ ಒಬ್ಬ ರೈತ ಇದ್ದ. ಅವನು ತುಂಬಾ ಕಷ್ಟಪಟ್ಟು ತನ್ನ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ಅವನ ದುರಾದೃಷ್ಟ ನೋಡಿ, ಎಷ್ಟೇ ಬೆವರು ಸುರಿಸಿದ್ರೂ ಕೈಗೆ ಮಾತ್ರ ಒಂದು ಬಿಡುಗಾಸು ಸಿಕ್ತಿರ್ಲಿಲ್ಲ. ಜೀವನದ ಮೇಲೆ ಅವನಿಗೆ ಸಾಕಾಗಿ ಹೋಗಿತ್ತು. ಒಂದು ದಿನ ಮಧ್ಯಾಹ್ನ ಸೂರ್ಯ ಸುಡ್ತಿರೋವಾಗ ಒಂದು ಮರದ ಕೆಳಗೆ ಅವನು ವಿಶ್ರಮಿಸ್ತಾ ಇದ್ದ. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಹುತ್ತದಿಂದ ಒಂದು ದೊಡ್ಡ ಸರ್ಪ ಎದ್ದು ಬಂತು. ಅದನ್ನ ನೋಡಿದ ಹರಿದತ್ತ ಭಯ ಪಡ್ಲಿಲ್ಲ. ಬದಲಾಗಿ ಯೋಚನೆ ಮಾಡ್ದ, ಬಹುಶಃ ಈ ಸರ್ಪವೇ ಈ ಜಮೀನಿನ ಅಧಿದೇವತೆ ಇರಬೇಕು. ಇಷ್ಟು ದಿನ ನಾನು ಇದಕ್ಕೆ ಗೌರವ ಕೊಡ್ಲಿಲ್ಲ, ಅದಕ್ಕೆ ನನ್ನ ಭೂಮಿ ಒಣಗ್ತಿದೆ ಅಂತ. ಅವನು ಮರುಕ್ಷಣವೇ ಹೋಗಿ ಒಂದು ಬಟ್ಲಲ್ಲಿ ಹಾಲು ತಂದು ಹುತ್ತದ ಮುಂದೆ ಇಟ್ಟು ಕೇಳ್ಕೊಂಡ, ಹಾವಪ್ಪ, ನೀನಿಲ್ಲಿರೋದು ನನ್ಗೆ ಗೊತ್ತಿರ್ಲಿಲ್ಲ, ನನ್ನನ್ನ ಕ್ಷಮಿಸು ಅಂತ. ಮರುದಿನ ಬೆಳಗ್ಗೆ ಹರಿದತ್ತ ಅಲ್ಲಿಗೆ ಬಂದಾಗ ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಹಾಲಿನ ತಟ್ಟೆಯ ಪಕ್ಕದಲ್ಲಿ ಒಂದು ಚಿನ್ನದ ನಾಣ್ಯ ಇತ್ತು. ಅವನಿಗೆ ನಂಬೋಕೆ ಆಗ್ಲಿಲ್ಲ. ಹೀಗೆ ದಿನ ಶುರುವಾಯಿತು. ಇವನು ಹಾಲಿಡೋದು, ಆ ಹಾವು ಪ್ರತಿಯಾಗಿ ಒಂದು ಚಿನ್ನದ ನಾಣ್ಯ ಕೊಡೋದು. ಹರಿದತ್ತನ ಬಡತನ ದೂರವಾಯಿತು. ಅವನ ಮನೆಯಲ್ಲಿ ಸಂಭ್ರಮ ಮನೆ ಮಾಡ್ತು. ಒಂದು ದಿನ ಹರಿದತ್ತನಿಗೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕಾಗಿ ಬಂತು. ಅವನು ತನ್ನ ಮಗನ್ಗೆ ಹೇಳಿದ, ಮಗನೇ, ಹುತ್ತದ ಹತ್ತಿರ ಹಾಲನ್ನ ಇಡು ಅಂತ. ಮಗ ಹೋದ, ಹಾಲಿಟ್ಟ. ಮರುದಿನ ಅವನಿಗೆ ಆ ಚಿನ್ನದ ನಾಣ್ಯ ಸಿಕ್ತು. ಆದರೆ ಮಗ ಹರಿದತ್ತನ ತರಹ ಇರಲಿಲ್ಲ. ಅವನ ತಲೆಯಲ್ಲಿ ದುರಾಸೆ ಕುಣಿತಾ ಇತ್ತು. ಅವನು ಯೋಚನೆ ಮಾಡ್ದ, ಈ ಹುತ್ತದ ಒಳಗಡೆ ಚಿನ್ನದ ನಾಣ್ಯಗಳ ದೊಡ್ಡ ಭಂಡಾರವೇ ಇರಬೇಕು. ದಿನ ಒಂದೊಂದೇ ತಗೊಳ್ಳೋ ಬದಲು ಈ ಹಾವನ್ನೇ ಕೊಂದುಬಿಟ್ರೆ ಇಡೀ ಭಂಡಾರ ನಂದೇ ಆಗತ್ತಲ್ಲ ಅಂತ. ನೋಡಿ, ನಂಬಿಕೆ ಬೆಳೆಯೋಕೆ ವರ್ಷ ಬೇಕು, ಆದರೆ ದುರಾಸೆ ನಂಬಿಕೆಯನ್ನು ಕೊಲ್ಲೋಕೆ ಒಂದು ಕ್ಷಣ ಸಾಕು. ಮರುದಿನ ಹಾಲು ಕೊಡೋ ಬದಲು ಒಂದು ದೊಡ್ಡ ಕೋಲು ತಗೊಂಡು ಹೋಗಿ ಆ ಹಾವಿನ ತಲೆಗೆ ಜೋರಾಗಿ ಹೊಡೆದ. ಹಾವು ಸಾಯ್ಲಿಲ್ಲ, ಆದ್ರೆ ಅದಕ್ಕೆ ಗಾಯವಾಯ್ತು. ಕೆರಳಿದ ಹಾವು ತಕ್ಷಣವೇ ಮಗನಿಗೆ ಕಚ್ಚಿತು. ಆ ಮರುಕ್ಷಣವೇ ಮಗ ಅಲ್ಲಿಯೇ ಬಿದ್ದು ಸತ್ತು ಹೋದ. ಹರಿದತ್ತ ಮರಳಿ ಬಂದಾಗ ಅಲ್ಲಿ ನಡೆದಿದ್ದ ಘಟನೆಯನ್ನ ಕೇಳಿ ಕಂಗಾಲಾದ. ಮಗನ ಸಾವಿನಿಂದ ಅವನ ಹೃದಯ ಒಡೆದು ಹೋಗಿತ್ತು. ಆದ್ರೂ ಅವನಿಗೆ ಗೊತ್ತು, ತಪ್ಪಿರೋದು ಮಗನ ಕಡೆಯಿಂದ ಅಂತ. ಅವನು ಸಂಯಮದಿಂದ ಮತ್ತೆ ಹುತ್ತದ ಹತ್ರ ಹಾಲನ್ನ ತಗೊಂಡು ಹೋಗಿ ನಿಂತು ಪ್ರಾರ್ಥಿಸಿದ, ನನ್ನ ಮಗ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ಮಿತ್ರನೇ ಅಂತ. ಆದ್ರೆ ಆ ಹಾವು ಹುತ್ತದಿಂದ ಅರ್ಧಕ್ಕೆ ಹೊರಗೆ ಬಂದು ಒಂದು ಬೆಳೆಬಾಳುವ ವಜ್ರವನ್ನು ಅವನ ಕಡೆಗೆ ಎಸೆದು ಇತಿಹಾಸದ ಒಂದು ದೊಡ್ಡ ಸತ್ಯವನ್ನು ಹೇಳಿತು. ಹರಿದತ್ತ, ಇನ್ಮೇಲೆ ನೀನು ಇಲ್ಲಿಗೆ ಬರಬೇಡ. ನಿನಗೆ ನಿನ್ನ ಮಗನನ್ನ ಸುಟ್ಟ ಆ ಚಿತೆ ನೆನಪಿದೆ. ನನಗೆ ಗಾಯಗೊಂಡ ನನ್ನ ಈ ಹೆಡೆ ನೆನಪಿದೆ. ಒಮ್ಮೆ ಒಡೆದ ಪ್ರೀತಿಯನ್ನ ಯಾವತ್ತೂ ಮತ್ತೆ ಸರಿಪಡಿಸಲು ಸಾಧ್ಯ ಇಲ್ಲ. ಹರಿದತ್ತ ಆ ವಜ್ರವನ್ನ ತಗೊಂಡು ಭಾರವಾದ ಹೃದಯದಿಂದ ಮನೆಗೆ ಮರಳಿದ. ಅವನಿಗೆ ಸಂಪತ್ತು ಸಿಕ್ಕಿತ್ತು, ಆದ್ರೆ ಒಬ್ಬ ನಿಜವಾದ ಮಿತ್ರನನ್ನ ಅವನು ಕಳೆದುಕೊಂಡಿದ್ದ. ಹಾಗಾದ್ರೆ ಮಿತ್ರರೇ, ಈ ಕಥೆಯಿಂದ ನಾವು ಕಲಿಯಬೇಕಾದ್ದು ಏನು? ದುರಾಸೆ ಕೆಟ್ಟದ್ದು. ನಮ್ಮ ಹತ್ತಿರ ಇರುವುದರಲ್ಲಿ ತೃಪ್ತಿ ಇಲ್ಲದೆ ಇಡೀ ಹುತ್ತವನ್ನೇ ಪಡೆಯಬೇಕು ಅನ್ಕೊಂಡ್ರೆ ಇರೋದು ಕೂಡ ಹೋಗುತ್ತೆ. ನಂಬಿಕೆಯ ಮಹತ್ವ. ಸಂಬಂಧಗಳಲ್ಲಿ ಒಮ್ಮೆ ನಂಬಿಕೆ ದ್ರೋಹ ಆದ್ಮೇಲೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಹಳೆಯ ಆಪ್ತತೆ ಮರಳಿ ಬರಲ್ಲ. ಒಡೆದ ಕನ್ನಡಿಯ ಹಾಗೆ ಜೀವನದ ಕೆಲವು ಗಾಯಗಳು ಮಾಯಲ್ಲ. ಅದಕ್ಕೆ ಇರೋ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಇದು ಕಥಾಪಟ್ಟಿಗೆಯ ಇವತ್ತಿನ ಸಂದೇಶ. ಇನ್ನು ಮೇಲೆ ನೀವು ಯಾರನ್ನಾದರೂ ನಂಬೋವಾಗ ಅಥವಾ ನಂಬಿಕೆ ಉಳಿಸೋವಾಗ ಈ ಹುತ್ತದ ಸರ್ಪವನ್ನ ನೆನಪಿಸಿಕೊಳ್ಳಿ. ಮುಂದಿನ ಕಥೆಯವರೆಗೆ ನಮಸ್ಕಾರ.